ಮಂತ್ರಿಗಳ ಸಿಟಿ ರೌಂಡ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ಒಂದು ನಾಟಕ, ಬೆಂಗಳೂರು ಮುಳುಗ್ಸೋಕೆ ಕಾಂಗ್ರೆಸ್ಸೇ ಕಾರಣ, ಬೆಂಗಳೂರಿನ ಈ ದುಸ್ಥಿತಿಗೆ ರಾಜ್ಯ ಸರ್ಕಾರ ಕಾರಣ ಅಂತ ಹೇಳಿ ವಿರೋಧ ಪಕ್ಷದ ನಾಯಕರು ಕಿಡಿಕಾರಿದ್ದಾರೆ. ಇದರ ಜೊತೆಗೆ ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನರು ಕಷ್ಟದಲ್ಲಿದ್ದಾರೆ. ಇವರು ಕೆಂಪು ರೆಡ್ ಕಾರ್ಪೆಟ್ ರತ್ನ ಗಂಬಳಿಯನ್ನು ಹಾಸಿಕೊಂಡು ಸುಖದಲ್ಲಿ ನಿನ್ನೆ ಮೊನ್ನೆ ಎಲ್ಲ ಸುಖದಲ್ಲಿ ತಮ್ಮ ಸಾಧನೆ ಸಮಾವೇಶ, ಸಮರ್ಪಣೆ ಸಮಾವೇಶ ಎಲ್ಲವೂ ಬೂಟಾಟಿಕೆ, ಕೊಟ್ಟಿದ್ದೇನೂ ಇಲ್ಲ, ಬರೀ ಲೂಟಿ ಪಡ್ಕೊಂಡಿದ್ದು. ಕಾಂಗ್ರೆಸ್ಸಿನ ಸರ್ಕಾರ ಅಧಿಕಾರವನ್ನು ನಿರ್ವಹಣೆ ಮಾಡ್ತಿರುವಂತಹ ಮುಖ್ಯಮಂತ್ರಿ ಮತ್ತೆ ಅವರು ಇಡೀ ಸಚಿವ ಸಂಪುಟ ಇಡೀ ರಾಜ್ಯದಲ್ಲಿ ಯಾರು ಸಂತೋಷವಾಗಿದ್ದಾರೆ, ಆನಂದವಾಗಿದ್ದಾರೆ ಅಂದ್ರೆ ಈ 35 ಜನದ ತಂಡ, ಅದ್ ಬಿಟ್ಟು ಇನ್ಯಾರೂ ಇಲ್ಲ. ಇವತ್ತು ಬೆಂಗಳೂರಿನ ಪ್ರವಾಸ ಏನ್ ಮಾಡ್ತಿದ್ದಾರೆ, ನಗರ ಪ್ರವಾಸವನ್ನು ಏನ್ ಮಾಡ್ತಿದ್ದಾರೆ, ನಾಟಕವಾಗಿದೆ. ಈ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಇವರ ಅವ್ಯವಸ್ಥೆನೇ ಕಾರಣ, ಕೆಟ್ಟ ಆಡಳಿತ ಕಾರಣವಾಗಿದೆ. ಯಾವ ಕ್ರಮವನ್ನು ವಹಿಸದೆ ಜನರ ರಕ್ಷಣೆಗೆ ಬರದೆ ಕಳೆದ ಬಾರಿ ಅದರಿಂದಿನ ಬಾರಿ ಎಲ್ಲ ಬಾರಿ ಆಗ್ತಿದೆ. ಕ್ರಮವನ್ನು ವಹಿಸ್ತೀವಿ, ಏನೇನೋ ಮಾಡಿಬಿಟ್ಟಿದ್ದೀವಿ, ಏನೇನೋ ಸಾಧಿಸ್ಬಿಟ್ಟಿದ್ದೀವಿ, ಸಾವಿರಾರು ಕೋಟಿ ಕೊಟ್ಬಿಟ್ಟಿದ್ದೀವಿ. ಇನ್ನು ಮಂತ್ರಿಗಳ ಸಿಟಿ ರೌಂಡ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ಒಂದು ನಾಟಕ, ಬೆಂಗಳೂರು ಮುಳುಗ್ಸೋಕೆ ಕಾಂಗ್ರೆಸ್ಸೇ ಕಾರಣ, ಬೆಂಗಳೂರಿನ ಈ ದುಸ್ಥಿತಿಗೆ ರಾಜ್ಯ ಸರ್ಕಾರ ಕಾರಣ ಅಂತ ಹೇಳಿ ವಿರೋಧ ಪಕ್ಷದ ನಾಯಕರು ಕಿಡಿಕಾರಿದ್ದಾರೆ. ಇದರ ಜೊತೆಗೆ ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನರು ಕಷ್ಟದಲ್ಲಿದ್ದಾರೆ. ಇವರು ಕೆಂಪು ರೆಡ್ ಕಾರ್ಪೆಟ್ ರತ್ನ ಗಂಬಳಿಯನ್ನು ಹಾಸಿಕೊಂಡು ಸುಖದಲ್ಲಿ ನಿನ್ನೆ ಮೊನ್ನೆ ಎಲ್ಲ ಸುಖದಲ್ಲಿ ತಮ್ಮ ಸಾಧನೆ ಸಮಾವೇಶ, ಸಮರ್ಪಣೆ ಸಮಾವೇಶ ಎಲ್ಲವೂ ಬೂಟಾಟಿಕೆ, ಕೊಟ್ಟಿದ್ದೇನೂ ಇಲ್ಲ, ಬರೀ ಲೂಟಿ ಪಡ್ಕೊಂಡಿದ್ದು. ಕಾಂಗ್ರೆಸ್ಸಿನ ಸರ್ಕಾರ ಅಧಿಕಾರವನ್ನು ನಿರ್ವಹಣೆ ಮಾಡ್ತಿರುವಂತಹ ಮುಖ್ಯಮಂತ್ರಿ ಮತ್ತೆ ಅವರು ಇಡೀ ಸಚಿವ ಸಂಪುಟ ಇಡೀ ರಾಜ್ಯದಲ್ಲಿ ಯಾರು ಸಂತೋಷವಾಗಿದ್ದಾರೆ, ಆನಂದವಾಗಿದ್ದಾರೆ ಅಂದ್ರೆ ಈ 35 ಜನದ ತಂಡ, ಅದ್ ಬಿಟ್ಟು ಇನ್ಯಾರೂ ಇಲ್ಲ. ಇವತ್ತು ಬೆಂಗಳೂರಿನ ಪ್ರವಾಸ ಏನ್ ಮಾಡ್ತಿದ್ದಾರೆ, ನಗರ ಪ್ರವಾಸವನ್ನು ಏನ್ ಮಾಡ್ತಿದ್ದಾರೆ, ನಾಟಕವಾಗಿದೆ. ಈ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಇವರ ಅವ್ಯವಸ್ಥೆನೇ ಕಾರಣ, ಕೆಟ್ಟ ಆಡಳಿತ ಕಾರಣವಾಗಿದೆ. ಯಾವ ಕ್ರಮವನ್ನು ವಹಿಸದೆ ಜನರ ರಕ್ಷಣೆಗೆ ಬರದೆ ಕಳೆದ ಬಾರಿ ಅದರಿಂದಿನ ಬಾರಿ ಎಲ್ಲ ಬಾರಿ ಆಗ್ತಿದೆ. ಕ್ರಮವನ್ನು ವಹಿಸ್ತೀವಿ, ಏನೇನೋ ಮಾಡಿಬಿಟ್ಟಿದ್ದೀವಿ, ಏನೇನೋ ಸಾಧಿಸ್ಬಿಟ್ಟಿದ್ದೀವಿ, ಸಾವಿರಾರು ಕೋಟಿ ಕೊಟ್ಬಿಟ್ಟಿದ್ದೀವಿ. ಇನ್ನು ಮಂತ್ರಿಗಳ ಸಿಟಿ ರೌಂಡ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ಒಂದು ನಾಟಕ, ಬೆಂಗಳೂರು ಮುಳುಗ್ಸೋಕೆ ಕಾಂಗ್ರೆಸ್ಸೇ ಕಾರಣ, ಬೆಂಗಳೂರಿನ ಈ ದುಸ್ಥಿತಿಗೆ ರಾಜ್ಯ ಸರ್ಕಾರ ಕಾರಣ ಅಂತ ಹೇಳಿ ವಿರೋಧ ಪಕ್ಷದ ನಾಯಕರು ಕಿಡಿಕಾರಿದ್ದಾರೆ. ಇದರ ಜೊತೆಗೆ ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನರು ಕಷ್ಟದಲ್ಲಿದ್ದಾರೆ. ಇವರು ಕೆಂಪು ರೆಡ್ ಕಾರ್ಪೆಟ್ ರತ್ನ ಗಂಬಳಿಯನ್ನು ಹಾಸಿಕೊಂಡು ಸುಖದಲ್ಲಿ ನಿನ್ನೆ ಮೊನ್ನೆ ಎಲ್ಲ ಸುಖದಲ್ಲಿ ತಮ್ಮ ಸಾಧನೆ ಸಮಾವೇಶ, ಸಮರ್ಪಣೆ ಸಮಾವೇಶ ಎಲ್ಲವೂ ಬೂಟಾಟಿಕೆ, ಕೊಟ್ಟಿದ್ದೇನೂ ಇಲ್ಲ, ಬರೀ ಲೂಟಿ ಪಡ್ಕೊಂಡಿದ್ದು. ಕಾಂಗ್ರೆಸ್ಸಿನ ಸರ್ಕಾರ ಅಧಿಕಾರವನ್ನು ನಿರ್ವಹಣೆ ಮಾಡ್ತಿರುವಂತಹ ಮುಖ್ಯಮಂತ್ರಿ ಮತ್ತೆ ಅವರು ಇಡೀ ಸಚಿವ ಸಂಪುಟ ಇಡೀ ರಾಜ್ಯದಲ್ಲಿ ಯಾರು ಸಂತೋಷವಾಗಿದ್ದಾರೆ, ಆನಂದವಾಗಿದ್ದಾರೆ ಅಂದ್ರೆ ಈ 35 ಜನದ ತಂಡ, ಅದ್ ಬಿಟ್ಟು ಇನ್ಯಾರೂ ಇಲ್ಲ. ಇವತ್ತು ಬೆಂಗಳೂರಿನ ಪ್ರವಾಸ ಏನ್ ಮಾಡ್ತಿದ್ದಾರೆ, ನಗರ ಪ್ರವಾಸವನ್ನು ಏನ್ ಮಾಡ್ತಿದ್ದಾರೆ, ನಾಟಕವಾಗಿದೆ. ಈ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಇವರ ಅವ್ಯವಸ್ಥೆನೇ ಕಾರಣ, ಕೆಟ್ಟ ಆಡಳಿತ ಕಾರಣವಾಗಿದೆ. ಯಾವ ಕ್ರಮವನ್ನು ವಹಿಸದೆ ಜನರ ರಕ್ಷಣೆಗೆ ಬರದೆ ಕಳೆದ ಬಾರಿ ಅದರಿಂದಿನ ಬಾರಿ ಎಲ್ಲ ಬಾರಿ ಆಗ್ತಿದೆ.
ಕ್ರಮವನ್ನು ವಹಿಸ್ತೀವಿ, ಏನೇನೋ ಮಾಡಿಬಿಟ್ಟಿದ್ದೀವಿ, ಏನೇನೋ ಸಾಧಿಸ್ಬಿಟ್ಟಿದ್ದೀವಿ, ಸಾವಿರಾರು ಕೋಟಿ ಕೊಟ್ಬಿಟ್ಟಿದ್ದೀವಿ. ಮಂತ್ರಿಗಳ ಸಿಟಿ ರೌಂಡ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ಒಂದು ನಾಟಕ, ಬೆಂಗಳೂರು ಮುಳುಗಿಸೋಕೆ ಕಾಂಗ್ರೆಸ್ಸೇ ಕಾರಣ, ಬೆಂಗಳೂರಿನ ಈ ದುಸ್ಥಿತಿಗೆ ರಾಜ್ಯ ಸರ್ಕಾರ ಕಾರಣ ಅಂತ ಹೇಳಿ ವಿರೋಧ ಪಕ್ಷದ ನಾಯಕರು ಕಿಡಿಕಾರಿದ್ದಾರೆ. ಇದರ ಜೊತೆಗೆ ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನರು ಕಷ್ಟದಲ್ಲಿದ್ದಾರೆ. ಇವರು ಕೆಂಪು ರೆಡ್ ಕಾರ್ಪೆಟ್ ರತ್ನ ಗಂಬಳಿಯನ್ನು ಹಾಸ್ಕೊಂಡು ಸುಖದಲ್ಲಿ, ನಿನ್ನೆ ಮೊನ್ನೆ ಎಲ್ಲ ಸುಖದಲ್ಲಿ ತಮ್ಮ ಸಾಧನೆಗಳನ್ನ, ಸಾಧನೆ ಸಮಾವೇಶ, ಸಮರ್ಪಣೆ ಸಮಾವೇಶ ಎಲ್ಲವೂ ಬುಟಾಟಿಕೆ, ಕೊಟ್ಟಿದ್ದೇನೂ ಇಲ್ಲ, ಬರೀ ಲೂಟಿ ಪಡ್ಕೊಂಡಿದ್ದು. ಕಾಂಗ್ರೆಸ್ಸಿನ ಸರ್ಕಾರ ಅಧಿಕಾರವನ್ನು ನಿರ್ವಹಣೆ ಮಾಡ್ತಿರುವಂತಹ ಮುಖ್ಯಮಂತ್ರಿ ಮತ್ತೆ ಅವ್ರ ಇಡೀ ಸಚಿವ ಸಂಪುಟ, ಇಡೀ ರಾಜ್ಯದಲ್ಲಿ ಯಾರು ಸಂತೋಷವಾಗಿದ್ದಾರೆ, ಆನಂದವಾಗಿದ್ದಾರೆ ಅಂದ್ರೆ ಈ 35 ಜನದ ತಂಡ. ಅದ್ ಬಿಟ್ಟು ಇನ್ಯಾರೂ ಇಲ್ಲ. ಇವತ್ತು ಬೆಂಗಳೂರಿನ ಪ್ರವಾಸ ಏನ್ ಮಾಡ್ತಿದ್ದಾರೆ, ನಗರ ಪ್ರವಾಸವನ್ನು ಏನ್ ಮಾಡ್ತಿದ್ದಾರೆ, ನಾಟಕವಾಗಿದೆ. ಈ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಇವರ ಅವ್ಯವಸ್ಥೆನೇ ಕಾರಣ, ಕೆಟ್ಟ ಆಡಳಿತ ಕಾರಣವಾಗಿದೆ. ಯಾವ ಕ್ರಮವನ್ನು ವಹಿಸದೆ, ಜನರ ರಕ್ಷಣೆಗೆ ಬರದೆ, ಕಳೆದ ಬಾರಿ ಅದರಿಂದಿನ ಬಾರಿ ಎಲ್ಲ ಬಾರಿ ಆಗ್ತಿದೆ. ಕ್ರಮವನ್ನು ವಹಿಸ್ತೀವಿ, ಏನೇನೋ ಮಾಡಿಬಿಟ್ಟಿದ್ದೀವಿ, ಏನೇನೋ ಸಾಧಿಸ್ಬಿಟ್ಟಿದ್ದೀವಿ, ಸಾವಿರಾರು ಕೋಟಿ ಕೊಟ್ಬಿಟ್ಟಿದ್ದೀವಿ. ಮಂತ್ರಿಗಳ ಸಿಟಿ ರೌಂಡ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ ಒಂದು ನಾಟಕ, ಬೆಂಗಳೂರು ಮುಳುಗಿಸೋಕೆ ಕಾಂಗ್ರೆಸ್ಸೇ ಕಾರಣ, ಬೆಂಗಳೂರಿನ ಈ ದುಸ್ಥಿತಿಗೆ ರಾಜ್ಯ ಸರ್ಕಾರ ಕಾರಣ ಅಂತ ಹೇಳಿ ವಿರೋಧ ಪಕ್ಷದ ನಾಯಕರು ಕಿಡಿಕಾರಿದ್ದಾರೆ. ಇದರ ಜೊತೆಗೆ ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನರು ಕಷ್ಟದಲ್ಲಿದ್ದಾರೆ. ಇವರು ಕೆಂಪು ರೆಡ್ ಕಾರ್ಪೆಟ್ ರತ್ನ ಗಂಬಳಿಯನ್ನು ಹಾಸ್ಕೊಂಡು ಸುಖದಲ್ಲಿ, ನಿನ್ನೆ ಮೊನ್ನೆ ಎಲ್ಲ ಸುಖದಲ್ಲಿ ತಮ್ಮ ಸಾಧನೆಗಳನ್ನ, ಸಾಧನೆ ಸಮಾವೇಶ, ಸಮರ್ಪಣೆ ಸಮಾವೇಶ ಎಲ್ಲವೂ ಬುಟಾಟಿಕೆ, ಕೊಟ್ಟಿದ್ದೇನೂ ಇಲ್ಲ, ಬರೀ ಲೂಟಿ ಪಡ್ಕೊಂಡಿದ್ದು. ಕಾಂಗ್ರೆಸ್ಸಿನ ಸರ್ಕಾರ ಅಧಿಕಾರವನ್ನು ನಿರ್ವಹಣೆ ಮಾಡ್ತಿರುವಂತಹ ಮುಖ್ಯಮಂತ್ರಿ ಮತ್ತೆ ಅವ್ರ ಇಡೀ ಸಚಿವ ಸಂಪುಟ, ಇಡೀ ರಾಜ್ಯದಲ್ಲಿ ಯಾರು ಸಂತೋಷವಾಗಿದ್ದಾರೆ, ಆನಂದವಾಗಿದ್ದಾರೆ ಅಂದ್ರೆ ಈ 35 ಜನದ ತಂಡ. ಅದ್ ಬಿಟ್ಟು ಇನ್ಯಾರೂ ಇಲ್ಲ. ಇವತ್ತು ಬೆಂಗಳೂರಿನ ಪ್ರವಾಸ ಏನ್ ಮಾಡ್ತಿದ್ದಾರೆ, ನಗರ ಪ್ರವಾಸವನ್ನು ಏನ್ ಮಾಡ್ತಿದ್ದಾರೆ, ನಾಟಕವಾಗಿದೆ. ಈ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಇವರ ಅವ್ಯವಸ್ಥೆನೇ ಕಾರಣ, ಕೆಟ್ಟ ಆಡಳಿತ ಕಾರಣವಾಗಿದೆ. ಯಾವ ಕ್ರಮವನ್ನು ವಹಿಸದೆ, ಜನರ ರಕ್ಷಣೆಗೆ ಬರದೆ, ಕಳೆದ ಬಾರಿ ಅದರಿಂದಿನ ಬಾರಿ ಎಲ್ಲ ಬಾರಿ ಆಗ್ತಿದೆ. ಕ್ರಮವನ್ನು ವಹಿಸ್ತೀವಿ, ಏನೇನೋ ಮಾಡಿಬಿಟ್ಟಿದ್ದೀವಿ, ಏನೇನೋ ಸಾಧಿಸ್ಬಿಟ್ಟಿದ್ದೀವಿ, ಸಾವಿರಾರು ಕೋಟಿ ಕೊಟ್ಬಿಟ್ಟಿದ್ದೀವಿ.